ಸ್ನೇಹಿತರೆ, ಪ್ರತಿದಿನ ಸಾವಿರಾರು ಜನ ಪ್ರಯಾಣಿಕರನ್ನು ಅವರ ಗಮ್ಯಸ್ಥಾನಕ್ಕೆ ಸುರಕ್ಷಿತವಾಗಿ ಕೊಂಡೊಯ್ಯುವವರ ಕೆಲಸ ಯಾವುದು? ಅವರನ್ನು ಸುರಕ್ಷಿತವಾಗಿ ತಲುಪಿಸುವುದು. ಆದರೆ ಕೆಲವೊಮ್ಮೆ ಅವರೇ ಮಾನವೀಯತೆಯನ್ನು ಮರೆತು ಕ್ರೂರವಾಗಿ ವರ್ತಿಸಿದರೆ ನಾವು ಯಾರ ಬಳಿಗೆ ಹೋಗಬೇಕು? ವಿಶೇಷವಾಗಿ ಒಬ್ಬ ಮಹಿಳೆ ತನ್ನ ಸುರಕ್ಷತೆಗಾಗಿ ಯಾರನ್ನೂ ಆಶ್ರಯಿಸಬೇಕು? ಈ ಘಟನೆ ಕೇವಲ ಒಬ್ಬ ಯುವತಿಯ ಜೀವನದಲ್ಲಿ ನಡೆದ ದುರಂತವಷ್ಟೇ ಅಲ್ಲ, ನಮ್ಮ ಸಮಾಜದಲ್ಲಿ ಮಾನವೀಯತೆ ಎಷ್ಟು ಕೆಳಮಟ್ಟಕ್ಕೆ ಇಳಿದಿದೆ ಎಂಬುದನ್ನು ಆಲೋಚಿಸುವಂತೆ ಮಾಡುವ ಘಟನೆ. ಇದು ಒಬ್ಬ ಯುವತಿಯ ಕತೆ. ಸಂಜೆಯ ಸಮಯದಲ್ಲಿ ಒಂಟಿಯಾಗಿ ಪ್ರಯಾಣಿಸುತ್ತಿದ್ದಾಳೆ. ಆಕೆಗೆ ಗೊತ್ತಿಲ್ಲ, ತಾನು ಭರವಸೆಯಿಂದ ಕುಳಿತ ಬಸ್ನ ಚಾಲಕರೇ ತನಗೆ ದೊಡ್ಡ ಅಪಾಯವಾಗಿ ಪರಿಣಮಿಸುತ್ತಾರೆ ಎಂದು. ಈ ಕತೆ 5 ಜನ ದುಷ್ಟರ ಕತೆ. ಅವರು ತಮ್ಮ ಕರ್ತವ್ಯವನ್ನು ಮರೆತು ಕೀಳಾಗಿ ವರ್ತಿಸಿದರು. ಈ ಕತೆಯನ್ನು ಕೊನೆಯವರೆಗೂ ಗಮನಿಸಿ. ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಉತ್ತರಾಖಂಡದ ರಾಜಧಾನಿ ಡೆಹ್ರಾಡೂನ್ನ ಬಸ್ ಸ್ಟಾಂಡ್ ರಾತ್ರಿಯ ಸಮಯದಲ್ಲಿ ಬಹುತೇಕ ಖಾಲಿಯಾಗಿತ್ತು. ಕೆಲವು ಪ್ರಯಾಣಿಕರು ಮಾತ್ರ ಇದ್ದರು. ಅವರೆಲ್ಲ ರಾತ್ರಿಯ ಬಸ್ಗಳಿಗಾಗಿ ಕಾಯುತ್ತಿದ್ದವರು. ಅಂತಹವರಲ್ಲಿ ಒಬ್ಬ ಯುವತಿಯೂ ಇದ್ದಳು. ಆಕೆಯ ಮುಖದಲ್ಲಿ ತೀವ್ರವಾದ ಆತಂಕ ಕಾಣುತ್ತಿತ್ತು. ಅಲ್ಲಿದ್ದ ಯಾರೂ ಆಕೆಯ ಆತಂಕದ ಕಾರಣವನ್ನು ಕೇಳಲಿಲ್ಲ. ಆದರೆ ಬಸ್ ಸ್ಟಾಂಡ್ನಲ್ಲಿ ಕರ್ತವ್ಯದಲ್ಲಿದ್ದ ಒಬ್ಬ ಗಾರ್ಡ್ ಆಕೆಯನ್ನು ಗಮನಿಸಿದ. ಆಕೆಯ ಬಳಿಗೆ ಹೋದಾಗ ಆಕೆ ಭಯದಿಂದ ಅಸ್ವಸ್ಥವಾಗಿ ಕಾಣಿಸಿದಳು. ತನ್ನ ಬಟ್ಟೆಯನ್ನು ಸರಿಮಾಡಿಕೊಳ್ಳುತ್ತಾ ಭಯದಿಂದ ತಿರುಗಿ ನೋಡುತ್ತಿದ್ದಳು. ಆಕೆ ಯಾವ ದಿಕ್ಕಿನತ್ತ ನೋಡುತ್ತಿದ್ದಾಳೆ ಎಂದು ಗಮನಿಸಿದಾಗ ಒಬ್ಬ ವ್ಯಕ್ತಿ ಅಲ್ಲಿ ಸುತ್ತಾಡುತ್ತಿರುವುದು ಕಂಡಿತು. ಆಕೆ ಆತನನ್ನೇ ಭಯದಿಂದ ನೋಡುತ್ತಿದ್ದಳು. ಗಾರ್ಡ್ಗೆ ಅನುಮಾನವಾಯಿತು. ಆ ಯುವತಿ ಗಾರ್ಡ್ನೊಂದಿಗೆ, ನನಗೆ ಪಂಜಾಬ್ನ ಪಟಿಯಾಲಕ್ಕೆ ಹೋಗಬೇಕು, ಇಲ್ಲಿಂದ ಬಸ್ ಯಾವಾಗ ಹೊರಡುತ್ತದೆ ಎಂದು ಕೇಳಿದಳು. ಆ ಸಮಯದಲ್ಲಿ ಆಕೆ ಗಾರ್ಡ್ನೊಂದಿಗೆ ಮಾತನಾಡದಿದ್ದರೆ ಬಹುಶಃ ಈ ಘಟನೆ ಒಂದು ರಹಸ್ಯವಾಗಿಯೇ ಉಳಿಯುತ್ತಿತ್ತು. ಗಾರ್ಡ್ ಆಕೆಯ ಸ್ಥಿತಿಯನ್ನು ಸರಿಯಾಗಿ ಅರ್ಥಮಾಡಿಕೊಂಡು ತಕ್ಷಣವೇ ಚೈಲ್ಡ್ ಹೆಲ್ಪ್ಲೈನ್ಗೆ ಕರೆ ಮಾಡಿದ. ಸಾರ್, ಡೂನ್ ಐಎಸ್ಪಿಟಿಯಲ್ಲಿ ಪ್ಲಾಟ್ಫಾರಂ ಸಂಖ್ಯೆ 12ರ ಬಳಿ ಒಬ್ಬ ಹುಡುಗಿ ನಿಂತಿದ್ದಾಳೆ. ಆಕೆಯ ಸ್ಥಿತಿ ಸ್ವಲ್ಪ ವಿಚಿತ್ರವಾಗಿದೆ. ಒಮ್ಮೆ ಬಂದು ನೋಡಿ, ಬಹುಶಃ ನೀವು ಆಕೆಯನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಬಹುದು ಎಂದು ಹೇಳಿದ. ಮಾಹಿತಿ ತಿಳಿದ ಕೂಡಲೇ ಚೈಲ್ಡ್ ವೆಲ್ಚೇರ್ ತಂಡ ಬಸ್ ಸ್ಟಾಂಡ್ಗೆ ತಲುಪಿತು. ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ಅಲ್ಲಿಗೆ ಬಂದರು. ಗಾರ್ಡ್ ಆ ಯುವತಿಯ ಸ್ಥಿತಿಯನ್ನು ವಿವರಿಸಿದ. ಪೊಲೀಸರು ಆಕೆಯ ಬಳಿಗೆ ಹೋಗಿ ನೋಡಿದರು. ಆಕೆಯನ್ನು ಗಮನಿಸಿದ ಕೂಡಲೇ ಅವರಿಗೆ ಅನುಮಾನವಾಯಿತು. ಈ ಹುಡುಗಿಗೆ ಏನೋ ತಪ್ಪಾಗಿದೆ. ಬಹುಶಃ ಅಲ್ಲಿ ಸುತ್ತಾಡುತ್ತಿರುವ ಯಾರೋ ಆಕೆಗೆ ಕಿರಿಕಿರಿ ಮಾಡುತ್ತಿದ್ದಾರೆ ಎಂದು ಪೊಲೀಸರು ಮತ್ತು ಚೈಲ್ಡ್ ವೆಲ್ಚೇರ್ ಸದಸ್ಯರು ಆಕೆಯೊಂದಿಗೆ ಮಾತನಾಡಲು ಪ್ರಯತ್ನಿಸಿದರು. ಆದರೆ ಪೊಲೀಸರನ್ನು ಕಂಡ ಕೂಡಲೇ ಆಕೆ ಭಯಪಡುತ್ತಾ ತನ್ನ ಬ್ಯಾಗ್ ಅನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕಂಗಾಲಾಗಿ ಕಾಣಿಸಿದಳು. ಗಂಡಸರನ್ನು ಕಂಡು ಆಕೆ ನಡುಗುತ್ತಿದ್ದಳು. ಪೊಲೀಸರು ತಕ್ಷಣವೇ ಗ್ರಹಿಸಿದರು, ಆಕೆ ಗಂಡಸರನ್ನು ಕಂಡು ಭಯಪಡುತ್ತಿದ್ದಾಳೆ ಎಂದು. ಹಾಗಾಗಿ ಗಂಡಸರ ಪೊಲೀಸರು ಹಿಂದೆ ಸರಿದರು. ಒಬ್ಬ ಮಹಿಳಾ ಪೊಲೀಸ್ ಅಧಿಕಾರಿಯೊಬ್ಬರೇ ಆಕೆಯ ಬಳಿಯಲ್ಲಿ ಇದ್ದರು. ಆಕೆ ಆ ಯುವತಿಯೊಂದಿಗೆ ಮಾತನಾಡಲು ಶುರು ಮಾಡಿದಳು. ಅಮ್ನ, ನೀನು ಎಲ್ಲಿಂದ ಬಂದಿದ್ದೀಯ? ಎಲ್ಲಿಗೆ ಹೋಗಬೇಕೆಂದುಕೊಂಡಿದ್ದೀಯ ಎಂದು ಕೇಳಿದಳು. ಆ ಯುವತಿ, ನನಗೆ ಪಂಜಾಬ್ನ ಪಟಿಯಾಲಕ್ಕೆ ಹೋಗಬೇಕು ಎಂದು ಹೇಳಿದಳು. ಆಕೆ ತೀವ್ರವಾಗಿ ಭಯಪಟ್ಟಿರುವಂತೆ ಕಾಣಿಸಿದ್ದರಿಂದ ಮಹಿಳಾ ಅಧಿಕಾರಿ ಮತ್ತೊಮ್ಮೆ ಕೇಳಿದಳು, ಅಮ್ನ, ನೀನು ಒಂಟಿಯಾಗಿಯೇ ಬಂದಿದ್ದೀಯಾ? ಇಲ್ಲವೇ ಯಾರಾದರೂ ನಿನ್ನ ಜೊತೆಗಿದ್ದಾರೆಯೇ? ಪೊಲೀಸರು ಆಕೆಯನ್ನು ಹಲವಾರು ರೀತಿಯಲ್ಲಿ ಪ್ರಶ್ನಿಸಿದರು. ಆದರೆ ಆಕೆ ತೀರ ಕಡಿಮೆ ಉತ್ತರ ನೀಡಿದಳು. ಆದರೂ ಆಕೆ ದೊಡ್ಡ ತೊಂದರೆಯಲ್ಲಿದ್ದಾಳೆ ಎಂದು ಪೊಲೀಸರಿಗೆ ಅರ್ಥವಾಯಿತು. ತಕ್ಷಣವೇ ಆಕೆಯನ್ನು ಪೊಲೀಸ್ ಠಾಣೆಗೆ ಕರೆದೊಯ್ದರು. ಆಕೆಗೆ ಹಸಿವಾಗಿದೆ ಎಂದು ಹೇಳಿದ್ದರಿಂದ ಮೊದಲಿಗೆ ಆಕೆಗೆ ನೀರು ಕೊಟ್ಟರು. ಸ್ವಲ್ಪ ಆರಾಮವಾದ ನಂತರ ಮಹಿಳಾ ಅಧಿಕಾರಿ ಮತ್ತೆ ಆಕೆಯೊಂದಿಗೆ ಮಾತನಾಡಲು ಪ್ರಯತ್ನಿಸಿದಳು. ಆದರೆ ಆ ಯುವತಿ ಭಯದಿಂದಲೇ ಇದ್ದಳು. ಯಾರೊಂದಿಗೂ ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಆಕೆ ಪೊಲೀಸ್ ಠಾಣೆಯ ಒಂದು ಮೂಲೆಯಲ್ಲಿ ಕುಳಿತಿದ್ದಳು. ತನಗಾದ ದುರಂತವನ್ನು ಹೇಳಿಕೊಳ್ಳುವ ಧೈರ್ಯ ಆಕೆಯಲ್ಲಿ ಇರಲಿಲ್ಲ. ಮರುದಿನ ಆಕೆಗೆ ಚಿಕಿತ್ಸೆ ಶುರುವಾಯಿತು. ಪೊಲೀಸರಿಗೆ ತಿಳಿಯಿತು, ಆಕೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾಳೆ. ಅದಕ್ಕೆ ಆಕೆ ಏನನ್ನೂ ಹೇಳಲಾರದ ಸ್ಥಿತಿಯಲ್ಲಿದ್ದಾಳೆ ಎಂದು. 2 ದಿನಗಳ ಚಿಕಿತ್ಸೆಯ ನಂತರ
ಮಹಿಳಾ ಅಧಿಕಾರಿ ಮತ್ತೆ ಆಕೆಯೊಂದಿಗೆ ಮಾತನಾಡಿದಳು. ಆಗ ಆ ಯುವತಿ, ನನಗೆ ದುರಂತವಾಯಿತು ಎಂದು ಹೇಳಿದಳು. ಆ ಮಾತು ಕೇಳಿದ ಕೂಡಲೇ ಮಹಿಳಾ ಅಧಿಕಾರಿಗೆ ಅರ್ಥವಾಯಿತು. ಅಮ್ನ, ಇದು ಎಲ್ಲಿ ಆಯಿತು ಎಂದು ಕೇಳಿದಳು. ಆಕೆ ತನಗಾದ ಕೀಳ ಕೃತ್ಯವನ್ನು ಹೇಳಲು ಪ್ರಯತ್ನಿಸಿದಳು. ಆದರೆ ಹೇಳುತ್ತಾ ದುಃಖದಿಂದ ಜೋರಾಗಿ ಅಳಲಾರಂಭಿಸಿದಳು. ಮಹಿಳಾ ಅಧಿಕಾರಿ ಆಕೆಯನ್ನು ಸಂತೈಸಿ, ಭಯಪಡಬೇಡ, ಈಗ ಎಲ್ಲವನ್ನೂ ಸರಿಮಾಡುತ್ತೇವೆ, ನಿನಗಾದದ್ದನ್ನು ಎಲ್ಲವನ್ನೂ ಹೇಳಬೇಕಿಲ್ಲ ಎಂದು ಧೈರ್ಯ ತುಂಬಿದಳು. ಮರುದಿನ ಮತ್ತೆ ಪ್ರಶ್ನಿಸಿದಾಗ ಆ ಯುವತಿ ಹೇಳಿದಳು, ತನಗೆ ಒಂದಿಷ್ಟು ಜನ ಸೇರಿಕೊಂಡು ಈ ದುಷ್ಕೃತ್ಯ ಮಾಡಿದ್ದಾರೆ ಎಂದು. ಇದು ಡೆಹರಾಡೂನ್ ಬಸ್ ಸ್ಟಾಂಡ್ನಲ್ಲಿ ನಡೆದಿದೆ ಎಂದು ತಿಳಿಯಿತು. ಬಸ್ ಸ್ಟಾಂಡ್ನಲ್ಲಿ ಸಿಸಿಟಿವಿ ಕ್ಯಾಮೆರಾಗಳಿದ್ದ ಕಾರಣ ಪೊಲೀಸರು ಅವುಗಳನ್ನು ಪರಿಶೀಲಿಸಿದರು. ಆ ಯುವತಿಯ ಸುತ್ತ ಒಬ್ಬ ವ್ಯಕ್ತಿ ಸುತ್ತಾಡುತ್ತಿರುವುದು ಕಾಣಿಸಿತು. ಆ ವಿಡಿಯೋ ಫುಟೇಜ್ನು ಆಕೆಗೆ ತೋರಿಸಿದಾಗ ಆಕೆ ತಕ್ಷಣವೇ ಆತನನ್ನು ಗುರುತಿಸಿ, ಇವನೇ ಆ ದುಷ್ಟ, ಆದರೆ ಇನ್ನೂ ಕೆಲವರು ಇದ್ದಾರೆ ಎಂದು ಅಳುತ್ತಾ ಹೇಳಿದಳು. ಪೊಲೀಸರು ಆ ವ್ಯಕ್ತಿಯ ಫೋಟೋ ತೆಗೆದುಕೊಂಡು ಬಸ್ ಸ್ಟಾಂಡ್ನಲ್ಲಿ ಕೆಲಸ ಮಾಡುವವರಿಗೆ ತೋರಿಸಿದರು. ಅನೇಕರು ಆತನನ್ನು ಗುರುತಿಸಿದರು. ಆತನ ಹೆಸರು, ವಿಳಾಸ ತಿಳಿದುಕೊಂಡು ಪೊಲೀಸರು ಆತನನ್ನು ಬಂಧಿಸಿದರು. ಪ್ರಶ್ನಿಸಿದಾಗ ಆತ ಮೊದಲಿಗೆ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ. ಆದರೆ ಕಠಿಣವಾಗಿ ವಿಚಾರಿಸಿದಾಗ ಒಂದು ದುರಂತದ ಕಥೆಯನ್ನು ಬಿಚ್ಚಿಟ್ಟ. ಆ ದಿನ ಆಗಸ್ಟ್ 12, 2024 ಸಂಜೆ 4 ಗಂಟೆಯ ಸಮಯದಲ್ಲಿ ದಿಲ್ಲಿಯ ಕಾಶ್ಮೀರಿ ಗೇಟ್ ಬಸ್ ಸ್ಟಾಂಡ್ನಲ್ಲಿ ಒಬ್ಬ ಯುವತಿ ನಿಂತಿದ್ದಳು. ಆಕೆ ಅಲ್ಲಿನ ಜನರನ್ನು ಪಟಿಯಾಲಕ್ಕೆ ಹೋಗುವ ಬಸ್ ಯಾವುದು ಎಂದು ಕೇಳುತ್ತಿದ್ದಳು. ಆ ಬಸ್ ಸ್ಟಾಂಡ್ನಲ್ಲಿ ಸಾವಿರಾರು ಬಸ್ಗಳಿದ್ದ ಕಾರಣ ಆಕೆ ಸ್ವಲ್ಪ ಕಂಗಾಲಾಗಿದ್ದಳು. ಆಕೆ ಕೇಳಿದ ವ್ಯಕ್ತಿ ಒಬ್ಬ ಬಸ್ ಚಾಲಕ. ಆತ, ಈ ಬಸ್ನಲ್ಲಿ ಕೂತುಕೋ, ಇದು ಡೆಹರಾಡೂನ್ಗೆ ಹೋಗುತ್ತದೆ, ನಿನಗೆ ಟಿಕೆಟ್ ತೆಗೆದುಕೊಳ್ಳುವ ಅಗತ್ಯವಿಲ್ಲ, ನಿನ್ನ ಸಾಮಾನು ಬಂದಾಗ ಹೇಳುತ್ತೇನೆ ಎಂದು ಹೇಳಿದ. ಆಕೆ ಆ ಬಸ್ನಲ್ಲಿ ಕುಳಿತಳು. ರಾತ್ರಿ 10:30 ಆ ಬಸ್ ಡೆಹರಾಡೂನ್ ಬಸ್ ಸ್ಟಾಂಡ್ಗೆ ತಲುಪಿತು. ಅದು ಆ ಬಸ್ನ ಕೊನೆಯ ಸ್ಟಾಪ್ ಆಗಿದ್ದರಿಂದ ಎಲ್ಲರೂ ಇಳಿದು ಹೋದರು. ಆ ಯುವತಿ ಒಂಟಿಯಾಗಿ ಉಳಿದಳು. ಆಗ ಆ ಬಸ್ನ ಚಾಲಕ, ಕಂಡಕ್ಟರ್ ಆಕೆಯ ಬಳಿಗೆ ಬಂದು, ಪಟಿಯಾಲ ಇಲ್ಲಿಂದ ಸ್ವಲ್ಪ ದೂರದಲ್ಲಿದೆ, ಇನ್ನೊಂದು ಬಸ್ ಸ್ವಲ್ಪ ಹೊತ್ತಿನಲ್ಲಿ ಬರುತ್ತದೆ, ಅದುವರೆಗೂ ನಮ್ಮ ಜೊತೆ ಇರು ಎಂದು ಹೇಳಿದರು. ಅಲ್ಲಿಂದ ಆಕೆಯನ್ನು ಬಸ್ನ ಹಿಂಭಾಗದ ಸೀಟ್ಗಳಿಗೆ ಕರೆದೊಯ್ದು ಕೀಳಾಗಿ ವರ್ತಿಸಿದರು. ಅದೇ ಸಮಯದಲ್ಲಿ ಪಕ್ಕದ ಬಸ್ನಲ್ಲಿದ್ದ ಇಬ್ಬರು ಚಾಲಕರು ಆಕೆಯ ಕೂಗನ್ನು ಕೇಳಿ ಬಂದರು. ಆದರೆ ಆಕೆಯನ್ನು ರಕ್ಷಿಸುವ ಬದಲು ಅವರು ಆ ಕೀಳ ಕೃತ್ಯದಲ್ಲಿ ಭಾಗಿಯಾದರು. ಇದು ಸುಮಾರು 2 ಗಂಟೆಗಳ ಕಾಲ ನಡೆಯಿತು. ನಂತರ ಆ ಬಸ್ನ ಕಂಡಕ್ಟರ್ ಟಿಕೆಟ್ನ ಹಣವನ್ನು ಕ್ಯಾಶಿಯರ್ಗೆ ಕೊಡಲು ಹೋದ. ಕ್ಯಾಶಿಯರ್ ಆತನನ್ನು, ನಿನ್ನ ಬಸ್ ರಾತ್ರಿ 10:30 ಬಂದಿತು, ಇಷ್ಟು ಗಂಟೆ ಎಲ್ಲಿದ್ದೆ ಎಂದು ಕೇಳಿದ. ಕಂಡಕ್ಟರ್ ಏನೋ ಸಾಕು ಹೇಳಿದ. ಆದರೆ ಕ್ಯಾಶಿಯರ್ ಬಿಡದೆ ಪ್ರಶ್ನಿಸಿದ. ಕೊನೆಗೆ ಕಂಡಕ್ಟರ್, ನಮ್ಮ ಬಸ್ನಲ್ಲಿ ಒಬ್ಬ ಹುಡುಗಿ ಇದ್ದಾಳೆ, ನೀನು ಬರಬೇಕೆಂದರೆ ಬಾ ಎಂದು ಹೇಳಿದ. ಕ್ಯಾಶಿಯರ್ ಕೂಡ ಆತನ ಜೊತೆಗೆ ಹೋದ. ಆದರೆ ಆ ಯುವತಿ ಆಗಲೇ ಒಡಲಾಡಿ ಅಲ್ಲಿಂದ ಹೊರಬಂದಿದ್ದಳು. ಆಕೆ ಪ್ಲಾಟ್ಫಾರಂ ಸಂಖ್ಯೆ 12ರ ಬಳಿ ನಿಂತು ಬಸ್ಗಾಗಿ ಕಾಯುತ್ತಿದ್ದಳು. ಆ ಸಮಯದಲ್ಲಿ ಗಾರ್ಡ್ ಆಕೆಯನ್ನು ಗಮನಿಸಿದ. ಆ ಕಂಡಕ್ಟರ್ ಆಕೆಯ ಸುತ್ತ ಸುತ್ತಾಡುತ್ತಾ ಆಕೆ ಯಾರೊಂದಿಗೂ ಮಾತನಾಡದಂತೆ ಗಮನವಿಟ್ಟಿದ್ದ. ಆದರೆ ಗಾರ್ಡ್ ಚಾಣಾಕ್ಷತೆಯಿಂದ ಪೊಲೀಸರಿಗೆ ಕರೆ ಮಾಡಿದ. ಚೈಲ್ಡ್ ವೆಲ್ಫೇರ್ ಕಮಿಟಿ ಪೊಲೀಸರು ಬಂದು ಸಿಸಿಟಿವಿ ಆಧಾರದ ಮೇಲೆ ಕಂಡಕ್ಟರ್ನನ್ನು ಬಂಧಿಸಿದರು. ಆತನ ಮೂಲಕ ಉಳಿದ 4ರನ್ನು ಸೆರೆ ಹಿಡಿದರು. ಈ ಘಟನೆಯನ್ನು ಕೇಳಿದಾಗ ಪೊಲೀಸರು ಓಡಲಾಡಿದರು. ಆಗಸ್ಟ್ 17, 2024 ಎಸ್ಎಸ್ಪಿ ರಾಜೇಶ್ ಕುಮಾರ್ 5 ಜನರ ವಿರುದ್ಧ ಎಫ್ಐಆರ್ ದಾಖಲಿಸಿದರು. ಆ ಯುವತಿಯ ಪೋಷಕರ ಮಾನಸಿಕ ಸ್ಥಿತಿಯೂ ಸರಿಯಿರಲಿಲ್ಲ. ಅವರು ಆಕೆಯ ಬಗ್ಗೆ ದೀರ್ಘಕಾಲದಿಂದ ಆತಂಕದಲ್ಲಿದ್ದರು ಎಂದು ತಿಳಿಯಿತು. ಈ ಪ್ರಕರಣವನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ನಡೆಸಿ ಆರೋಪಿಗಳಿಗೆ ಶೀಘ್ರ ಶಿಕ್ಷೆಯಾಗುವಂತೆ ಖಾತರಿಪಡಿಸುವುದಾಗಿ ಪೊಲೀಸರು ಹೇಳಿದರು. ಈ ಘಟನೆ ನಮ್ಮಲ್ಲಿ ಹಲವಾರು ಪ್ರಶ್ನೆಗಳನ್ನು ಎತ್ತುತ್ತದೆ. ಈ 5 ಜನರಲ್ಲಿ 2 ವಯಸ್ಸು 50ಕ್ಕಿಂತ ಹೆಚ್ಚಿತ್ತು. ಆ ಯುವತಿಯನ್ನು ನೋಡಿದಾಗ ತಮ್ಮ ಮಗಳ ವಯಸ್ಸಿನವಳೆಂದು ಅವರಿಗೆ ಸ್ವಲ್ಪವೂ ಕರುಣೆ ತೋರಲಿಲ್ಲವೇ? ಪೊಲೀಸರು ಆರೋಪಿಗಳನ್ನು ಜೈಲಿಗೆ ಕಳುಹಿಸಿದರು. ಶಿಕ್ಷೆಯಾಗುವಂತೆ ಖಾತರಿಪಡಿಸುವುದಾಗಿ ಹೇಳಿದರು. ಆದರೆ ಇಂತಹ ಘಟನೆ ಇದೇ ಮೊದಲಿನದಲ್ಲ.
ಪ್ರತಿದಿನ ಎಷ್ಟೋ ಮಹಿಳೆಯರು ಇಂತಹ ದುಷ್ಕೃತ್ಯಕ್ಕೆ ಬಲಿಯಾಗುತ್ತಿದ್ದಾರೆ. ಪ್ರತಿ ಬಾರಿಯೂ ಪ್ರತಿಭಟನೆಗಳು, ನ್ಯಾಯಕ್ಕಾಗಿ ಕೂಗು, ಆದರೆ ಕೆಲವು ದಿನಗಳಾದ ಮೇಲೆ ಎಲ್ಲವೂ ಮೌನವಾಗುತ್ತದೆ. ಯಾವಾಗವರೆಗೆ ನಮ್ಮ ಹೆಣ್ಣು ಮಕ್ಕಳು, ಸಹೋದರಿಯರು, ತಾಯಂದಿರು ಈ ಸಮಾಜದಲ್ಲಿ ಅಸುರಕ್ಷಿತವಾಗಿರುತ್ತಾರೆ? ಇಂತಹ ದುಷ್ಟರಿಗೆ ಎಷ್ಟೇ ಶಿಕ್ಷೆಯಾದರೂ ಸಾಕಾಗುವುದಿಲ್ಲವೇ? ಯಾರಾದರೂ ಇಂತಹ ಕೃತ್ಯಕ್ಕೆ ಮುಂದಾಗುವ ಮೊದಲು 100 ಬಾರಿ ಯೋಚಿಸುವಂತೆ ಸಮಾಜ ಎಚ್ಚರಗೊಳ್ಳಬೇಕು. ಈ ಘಟನೆಯಿಂದ ಒಂದೇ ವಿಷಯ ಸ್ಪಷ್ಟವಾಗುತ್ತದೆ: ಕೇವಲ ಪ್ರತಿಭಟನೆಗಳಿಂದ ಸಾಕಾಗುವುದಿಲ್ಲ. ನಮ್ಮ ವ್ಯವಸ್ಥೆಯನ್ನು ಬಲಪಡಿಸಬೇಕು. ಮಹಿಳೆಯರ ಸುರಕ್ಷತೆಗಾಗಿ ಕಠಿಣ ಕಾನೂನುಗಳು ಬೇಕು. ಎಲ್ಲಿಯಾದರೂ ಯಾವಾಗಲಾದರೂ ಮಹಿಳೆಯರು ಸುರಕ್ಷಿತವಾಗಿರುವಂತೆ ನಾವು ಖಾತರಿಪಡಿಸಬೇಕು. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಗಂಟೆ ಚಿಹ್ನೆಯನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ.